ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು, ಯಾಕೆಂದರೆ ಇದು ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಅವ್ರಿಗೆ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ಏನು ಭಾವನೆಗಳಿದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಆ ಥರ ನೀವು ಅನ್ಕೋತಾ ಇದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಈಗ ಏನು ಬರುತ್ತೆ? ಮಿಲ್ಕ್ ಆ್ಯಂಡ್ ಹನಿ, ಮತ್ತೊಂದು ಲಾಯಲ್ ಹಾರ್ಟ್, ಅ ಚೇಂಜ್ ಇನ್ ದ ವಿಂಡ್, ಮತ್ತೊಂದು ಫಾಕ್ ಇನ್ ದಿ ರೋಡ್. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆದರೆ ಏನೋ ಬ್ಲಾಕೇಜಸ್ ಇದೆ, ಏನೋ ಸಮಸ್ಯೆಗಳಿದೆ. ಯಾವುದೋ ಎನರ್ಜಿ ನಿಮ್ಮನ್ನು ತಡೆ ಹಿಡಿತಾ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಮಿಲ್ಕ್ ಆ್ಯಂಡ್ ಹನಿ, ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ರೈನ್ಬೋ ಥರ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ. ಏನೋ ಚೇಂಜ್ ಇನ್ ದ ವಿಂಡ್ ಅನ್ನೋದು ಬರ್ತಾ ಇದೆ. ಮಧ್ಯ ಅಡೆತಡೆಗಳಿದೆ, ನೀವು ಹೋಗ್ತಾ ಇರೋ ದಾರಿನಲ್ಲಿ ಕಲ್ಲು ಮುಳ್ಳುಗಳಿದೆ. ಆದರೆ ಅವ್ರ ಸ್ವಭಾವದಲ್ಲಿ ಈಗೀಗ ಏನೋ ಚೇಂಜಸ್ ಇದೆ, ಅದರಿಂದ ಕನ್ಫ್ಯೂಷನ್ಸ್ ಇದೆ ನಿಮಗೆ. ಒಂದು ಕಾಲದಲ್ಲಿ ಚೆನ್ನಾಗಿತ್ತು, ಸಂತೋಷವಾಗಿದ್ರಿ, ಆದರೆ ಈಗ ಯಾಕೋ ಅನುಮಾನಗಳಿದೆ, ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು 3 ಆಫ್ ವ್ಯಾಂಡ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ, ಹಾಗೆ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ 7 ಆಫ್ ಕಪ್ಸ್ ಇದೆ. ಜೀವನದ ಬಗ್ಗೆ ತುಂಬ ಕನಸುಗಳಿತ್ತು. ಕನಸು ಕಾಣೋದು ತಪ್ಪಲ್ಲ, ಅದಕ್ಕೆ ಪ್ರಯತ್ನವೂ ಬೇಕಲ್ವಾ. ಇಲ್ಲಿ ಮುಂದೆ ಏನಿದೆ ಹಾಗೆ ಕೇಳಿದಾಗ ಇಲ್ಲೊಂದು ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇತ್ತು ನಿಮ್ಮಿಬ್ಬರಲ್ಲಿ. ಒಂದು ಮಿಲ್ಕ್ ಆ್ಯಂಡ್ ಹನಿ ಮೇಲೆ 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಶುರುವಿನಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆದರೆ ದಿನ ಕಳೆದ ಹಾಗೆ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಆಗಾಗ ನಿಮ್ಮನ್ನು ಭೇಟಿ ಆಗ್ತಾ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಆದರೆ ಅವ್ರ ಸ್ವಭಾವದಲ್ಲಿ ನೀವು ಚೇಂಜಸ್ನ ಗಮನಿಸಿದ್ದೀರಾ. ಕೆಲವು ಸರಿ ಹೊರಟು ಮಾತಾಡೋದಿತ್ತು, ಎಷ್ಟೋ ಸರಿ ನಿಮಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಹಾಗೂ ಅನ್ನಿಸ್ತಾ ಇತ್ತು. ಆದರೆ ನಿಮ್ಮಿಂದ ಅವರು ಡಿಸ್ಕನೆಕ್ಟ್ ಆಗ್ತಾ ಇರಲಿಲ್ಲ, ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಏನೋ ಸಮಸ್ಯೆಗಳಿತ್ತು, ಆದರೆ ಹೇಳ್ಕೋಬೇಕು ಅನ್ನೋ ಮನಸ್ಸಿರಲಿಲ್ಲ ಅವ್ರಿಗೆ. ಅವ್ರ ಸ್ವಭಾವದಲ್ಲಿ, ಅವ್ರ ವರ್ತನೆಯಲ್ಲಿ ಚೇಂಜಸ್ನ ಗಮನಿಸಿದ್ದೀರಾ, ಎಷ್ಟೋ ಸರಿ ಕೇಳೂ ಇದ್ದೀರಾ. ಅದಕ್ಕೆ ಅವ್ರು ಏನೂ ಹೇಳ್ತಾ ಇರಲಿಲ್ಲ. ಆದ್ದರಿಂದ ನಿಮಗಿಲ್ಲಿ ಕನ್ಫ್ಯೂಷನ್ಸ್ ಇದೆ, ಯೋಚನೆ ಆಗ್ತಾ ಇದೆ. ನನ್ನ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರಾ, ನನ್ನ ನೆನಪಿದೆಯಾ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ಕಾರ್ಡ್ಸ್ ನೋಡೋಣ. ಈ ಕಾರ್ಡ್ಸ್ ಏನು ಹೇಳುತ್ತೆ? ಇಲ್ಲೊಂದು ಮೊರಾಲಿಟಿ, ಹಾಗೆ ಐಸೋಲೇಷನ್ ಇದೆ, ಇಲ್ಲೊಂದು ಗಿಲ್ಟ್ ಬರ್ತಾ ಇದೆ, ಹಾಗೆ ಕಂಡೀಷನಿಂಗ್, ಹಾಗೆ ಪಾಲಿಟಿಕ್ಸ್ ಇದೆ, ಇಲ್ಲೊಂದು ಪ್ಲೇಫುಲ್ನೆಸ್ ಇದೆ. ಶುರುವಿನಲ್ಲಿ ಆತ್ಮೀಯತೆ ಬೆಳೆದಿದ್ರೂ ಈಗ ಅಂಥ ಸೀರಿಯಸ್ನೆಸ್ ಕಾಣ್ತಾ ಇಲ್ಲ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಯೋಚನೆ ಮಾಡ್ತಾ ಇದ್ದೀರಾ, ಮೊದಲಿನ ಆತ್ಮೀಯತೆ ಕಡಿಮೆ ಆಗಿದೆ, ಮಾತುಗಳು ಕಡಿಮೆ ಆಗಿದೆ, ಮೆಸೇಜ್ಗಳು ಕಡಿಮೆ ಆಗಿದೆ. ಅದರಿಂದ ನಿಮಗೆ ಯೋಚನೆ ಆಗ್ತಾ ಇದೆ. ಹಾಗೆ ನೋಡಿದಾಗ ಇಲ್ಲೊಂದು ಮೊರಾಲಿಟಿ ಬರ್ತಾ ಇದೆ, ಐಸೋಲೇಷನ್ ಇದೆ. ಅವ್ರ ಮನಸ್ಸಲ್ಲಿ ನಿಮ್ಮಿಂದ ದೂರ ಆಗಬೇಕು, ನಿಮ್ಮನ್ನು ದೂರ ಮಾಡ್ಕೋಬೇಕು ಹಾಗೆ ಅನ್ನಿಸ್ತಾ ಇಲ್ಲ. ಏನೋ ಸಮಸ್ಯೆಗಳಿದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ, ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅದೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡೋ ಮನಸ್ಸಿಲ್ಲ. ದಿನ ಕಳೆದ ಹಾಗೆ ಇದೆಲ್ಲ ಸರಿಯಾಗಬಹುದು ಹಾಗೂ ಅಂದ್ಕೊಂಡಿರ್ಬೋದು ಅವರು. ಆದರೆ ಇಲ್ಲೇನೋ ಪಾಲಿಟಿಕ್ಸ್ ಇದೆ, ಸಮಸ್ಯೆಗಳಿದೆ, ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನೀವು ಹೋಗ್ತಾ ಇರೋ ದಾರಿನಲ್ಲಿ ಕಲ್ಲು ಮುಳ್ಳು ಇದೆ ಅಂತ ನಾನು ಆಗಲೇ ಹೇಳಿದೆ. ಅಲ್ಲಿ ಪಾಲಿಟಿಕ್ಸ್ ಇದೆ, ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ರಿಲೇಷನ್ಶಿಪ್ನ ಮುಂದುವರ್ಸೋಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಮನಸ್ಸಿಲ್ಲ. ಒಂದು ಕನ್ಫ್ಯೂಷನ್ಸ್ ಇಲ್ಲಿ ಕಾಣ್ತಾ ಇದೆ. ಎಲ್ಲರ ಜೀವನದಲ್ಲೂ ಏನಾದ್ರೂ ಸಮಸ್ಯೆಗಳಿದ್ದೇ ಇರುತ್ತೆ. ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ.
ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್, ಮತ್ತೊಂದು ರಿಗ್ರೆಟ್, ಗಿಲ್ಟ್, ಹಾಗೆ ಬರ್ತಾ ಇದೆ ನೋಡಿ, ಎಸ್ಕೇಪ್, ಮತ್ತೊಂದು ಡಿಸ್ಹಾನೆಸ್ಟಿ, ಇಲ್ಲೊಂದು ಸೋಬಟೇಜ್, ಬಾಟಮ್ನಲ್ಲಿ ಶ್ಯಾಡೋ ಸೈಡ್, ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್ ಅನ್ನೋದಿದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವು ಸರಿ ನಾವು ಯಾರೋ ವ್ಯಕ್ತಿನ ಭೇಟಿ ಮಾಡ್ತೀವಿ, ಗೊತ್ತೋ ಗೊತ್ತಿಲ್ಲದೇನೋ ಆತ್ಮೀಯತೆ ಬೆಳೆಯುತ್ತೆ. ನಿಮ್ಮನ್ನು ದೂರ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾವಿಬ್ಬರು ಭೇಟಿ ಆಗದಿದ್ರೇ ಚೆನ್ನಾಗಿತ್ತು, ಏನೋ ಸಮಸ್ಯೆಗಳನ್ನ ನನ್ನ ಕೈನಲ್ಲಿ ಸರಿ ಮಾಡೋಕ್ಕಾಗ್ತಾ ಇಲ್ಲ, ಆದ್ದರಿಂದ ಆಗಾಗ ನಿನ್ನಿಂದ ದೂರ ಇರ್ತೀನಿ, ನಿನ್ಗೆ ಸುಳ್ಳು ಹೇಳಿರೋದೂ ಇದೆ, ಆದರೆ ನಿನ್ನಂಥ ವ್ಯಕ್ತಿನ ಕಳ್ಕೋತೀನಿ, ಆ ಒಂದು ರಿಗ್ರೆಟ್ಸ್ ಇದೆ ಅವ್ರಿಗೆ. ನೀವು ಅವ್ರ ಲೈಫಲ್ಲಿ ಬಂದಾಗಿಂದ ಅವ್ರಿಗೇನೋ ಇನ್ಸ್ಪಿರೇಷನ್ ಇತ್ತು, ಜೀವನದಲ್ಲಿ ಏನೋ ಸಂತೋಷ ಇತ್ತು, ಉತ್ಸಾಹ ಇತ್ತು, ಆದರೆ ಈಗ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಯಾರ್ದೋ ಪಾಲಿಟಿಕ್ಸ್ ಇದೆ, ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಇದು ಇರೋದ್ರಿಂದ ನಿಮ್ಮಿಂದ ಆಗಾಗ ದೂರ ಆಗ್ತಾರೆ, ಏನೋ ಸಮಸ್ಯೆಗಳನ್ನ ಅವ್ರ ಕೈನಲ್ಲಿ ಸರಿ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಇದೆ ಕೇಳೋಣ. ಏಂಜಲ್ಸ್ ಏನು ಹೇಳ್ತಾರೆ, ಏನು ಮೆಸೇಜ್ ಕೊಡ್ತಾರೆ, ನಿಮ್ಗೇನು ಗೈಡೆನ್ಸ್ ಕೊಡ್ತಾರೆ ಕೇಳೋಣ. ಇಮ್ಯಾಜಿನ್ ಅನ್ನೋದು ಬರ್ತಾ ಇದೆ, ಫ್ಲೆಕ್ಸಿಬಲ್, ಮತ್ತೊಂದು ಡೀಪ್ ನೋಯಿಂಗ್, ಹಾಗೆ ಥಿಂಕರ್, ಮತ್ತೊಂದು ಪೀಸ್, ಇಲ್ಲೊಂದು ನ್ಯೂ ಲೈಫ್, ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಮತ್ತೆ ಹೊಸದಾಗಿ ನಿಮ್ಮ ಜೀವನ ಶುರು ಆಗುತ್ತೆ. ಒಂದೊಂದ್ಸರಿ ನಾವೇನೂ ಅಂದ್ಕೊಂಡಿರಲ್ಲ, ಹೇಗೋ ಏನೋ ಕೆಲವು ಮಿರಾಕಲ್ಸ್ ನಮ್ಮ ಲೈಫಲ್ಲಿ ಬರುತ್ತೆ. ಇಲ್ಲಿ ನೀವು ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅನ್ನೋದನ್ನು ಕೇಳೋಣ. ಇಲ್ಲಿ ಇಮ್ಯಾಜಿನ್ ಬರ್ತಾ ಇದೆ, ಮುಂದೆ ಒಳ್ಳೆ ಲೈಫ್ ಇದೆ, ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ, ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ, ವಿಜುವಲೈಸ್ ಮಾಡ್ಕೋಬೇಕಾಗುತ್ತೆ. ಗ್ರ್ಯಾಜುವಲ್ ಆಗಿ ಲೈಫು ಫ್ಲೆಕ್ಸಿಬಲ್ ಆಗ್ತಾ ಬರುತ್ತೆ, ಸಮಸ್ಯೆಗಳೆಲ್ಲ ಕರಗ್ತಾ ಬರುತ್ತೆ, ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಡೀಪ್ ನೋಯಿಂಗ್ ಇದೆ. ಇಲ್ಲಿ ಓವರ್ ಥಿಂಕಿಂಗ್ ಇದೆ ಅನ್ನೋದು ಬರ್ತಾ ಇದೆ. ತುಂಬ ಯೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ನಮ್ಮ ಪ್ರಯತ್ನಗಳನ್ನ ಮಾಡಬೇಕು. ಮುಂದೆ ನಿಮ್ಮ ಲೈಫಲ್ಲಿ ಶಾಂತಿ, ನೆಮ್ಮದಿ ಇದೆ. ಹಾಗೆ ಏಂಜಲ್ಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇಷ್ಟೆಲ್ಲ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರೊಂದು ಡಿವೋಟೆಡ್ ಪಾರ್ಟ್ನರ್ ಆಗಿದ್ದಾರೆ, ಆದರೆ ಏನೋ ಬ್ಲಾಕೇಜಸ್ ಇದೆ, ಏನೋ ತಡೆ ಹಿಡಿತಾ ಇದೆ, ಸಮಸ್ಯೆಗಳಿದೆ ಲೈಫಲ್ಲಿ. ಆದರೆ ಇಲ್ಲಿ ನಿಮಗೆ ಡೀಪ್ ನೋಯಿಂಗ್ ಬರ್ತಾ ಇದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ, ಇನ್ನೊಬ್ಬರು ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸರಿ, ಹಾಗೆ ಅವ್ರ ಸಮಸ್ಯೆಗಳು ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಮುಂದೆ ನಿಮಗೆ ನ್ಯೂ ಲೈಫ್ ಇದೆ, ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.